ರಾಜ್ಯದಲ್ಲಿ ನಡೆದಿರತಕ್ಕಂತ 3 ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅಂತಿಮ ಘಟ್ಟಕ್ಕೆ ಬಂದಿದೆ. 3 ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಬಿಜೆಪಿ ಅವರು ಅಪಪ್ರಚಾರಕ್ಕೆ ಜನರ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ಮಹಾರಾಷ್ಟ್ರದ ಇನ್ನೂ ನಡೀತಾ ಇದೆ. ಅದು ಕರ್ನಾಟಕ ಮಟ್ಟಿಗೆ ನಾನು ಬೆಳಗ್ಗೆ ನೋಡಿದಾಗ ಮಹಾರಾಷ್ಟ್ರದಲ್ಲಿ NDA ಇವತ್ತು ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಕಾಫಿ ಅವರು ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಏನು ನಾವು 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ, ಇದರದಿಂದ ಜಾಗೃತಗೊಂಡು ಅವರು ಚುನಾವಣೆಯ ಪೂರ್ವದಲ್ಲಿ 6 ತಿಂಗಳದ ಅವಧಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನು ನಾವು ಗೃಹಲಕ್ಷ್ಮಿ ಅಂತ ಏನು ಮಾಡಿದ್ವಿ, ಅವರು ಲಾಡ್ಲಿ ಲಕ್ಷ್ಮಿ ಅಂತಕ್ಕಂಥ ಯೋಜನೆಯನ್ನು ಅಲ್ಲಿ ತಂದಿರೋದ್ರಿಂದ ಅದರ ಪರಿಣಾಮ ಅಲ್ಲಿ ಆಗಿರ್ಬೋದು ಅಂತಕ್ಕಂಥ ನನ್ನೊಂದು ಅನಿಸಿಕೆ. ಜಾರ್ಖಂಡದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುನ್ನಡೆ ಹೋಗ್ತಾ ಇದೆ. ಜಾರ್ಖಂಡ್ ಮೊದಲಿಂದ ನೋಡ್ತಾ ಇದೀವಿ, 5 ವರ್ಷ ಒಂದ್ಸಲ ಆದ್ರೆ ಹಿಂಗೊಂದು ಆಗ್ತಾ ಬಂದಿರ್ತದೆ. ಮತ್ತೆ ಅಲ್ಲಿ ಒಕ್ಕಟ್ಟಿನ ಪ್ರದರ್ಶನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿರೋದ್ರಿಂದ ಅಲ್ಲಿ ಗೆಲುವು ಸಾಧಿಸುವಂತ ಒಂದು ಸಂದರ್ಭ ಸಿಕ್ಕಿದೆ. ಅಲ್ಲಿ ಟೀಮ್ ವರ್ಕ್ ಮಾಡಿತ್ತು. ಹಾವೇರಿಯಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರು ಖಂಡ್ರೆ ಅವರು, ನಾವು ಅನೇಕ ಜನ ಬಹಳಷ್ಟು, ಅಲ್ಲಿ ಯಾರದೇ ಒಬ್ಬರದಂತಿಲ್ಲ, ಇಡೀ ಸಂಘಟಿತ ಹೋರಾಟ ಆಗಿರ್ತಕ್ಕಂಥದ್ದು. ಸಂಘಟಿತ ಹೋರಾಟದ ಫಲದಿಂದ ಅದು ನಮಗೆ ಲಾಭ ಸಿಕ್ಕಿದೆ.